ದೌರ್ಜನ್ಯ, ತುರುವೇಕೆರೆಯಲ್ಲಿ ಅಸ್ಪೃಶ್ಯತೆಯ ಅಟ್ಟಹಾಸ. 21ನೇ ಶತಮಾನದಲ್ಲೂ ಮಾಸದ ಅಸ್ಪೃಶ್ಯತೆಯ ಕಳಂಕ. ದೇವರ ದರ್ಶನಕ್ಕೆ ಹೋದ ನವದಂಪತಿ ಹಾಗೂ ದಲಿತ ಕುಟುಂಬಕ್ಕೆ ಜಾತಿ ನಿಂದನೆ ಮಾಡಿ ಅವಮಾನಿಸಿರುವ ಘಟನೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರು ಗ್ರಾಮದಲ್ಲಿ ಜರುಗಿದೆ. ಘಟನೆ ನಡೆದು ದಿನಗಳಾದರೂ ಉಳಿದ ಆರೋಪಿಗಳನ್ನ ಬಂಧಿಸಿದ ಪೊಲೀಸರ ನಡೆಗೆ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರು ಗ್ರಾಮದಲ್ಲಿ ಮಾನವೀಯತೆ ಮರೆತ ಘಟನೆಯೊಂದು ಜರುಗಿದೆ. ಮಾದಿಗ ಸಮುದಾಯದ ಯುವಕನ ವಿವಾಹದ ಸಂಭ್ರಮದ ನಡುವೆ ಫೆಬ್ರವರಿ 19ರಂದು ಸಂಜೆ ನವದಂಪತಿ ಸಮೇತ ಕುಟುಂಬಸ್ಥರು ಗ್ರಾಮದ ಶ್ರೀ ಆದಿಶಕ್ತಿ ಅರಸಮ್ಮದೇವಿ ದೇವಾಲಯಕ್ಕೆ ಪೂಜೆ ಸಲ್ಲಿಸಲು ಹೋಗಿದ್ರು. ಆದ್ರೆ ಅಲ್ಲೇ ಕಾಯ್ತಾ ಇತ್ತು ಅಸ್ಪೃಶ್ಯತೆಯ ಕ್ರೌರ್ಯ. ನೀವು ಕೆಳಜಾತಿಯವರು ಗುಡಿಯೊಳಗೆ ಬರುವಂತಿಲ್ಲ ಅಂತ ಸವರ್ಣೀಯರು ಅಡ್ಡಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ನಾರಾಯಣಪ್ಪ ಎಂಬ ವ್ಯಕ್ತಿಯ ಮೈ ಮೇಲೆ ದೇವರು ಬಂದಂತೆ ನಾಟಕವಾಡಿ ದಲಿತ ಕುಟುಂಬವನ್ನ ಜಾತಿ ನಿಂದನೆ ಮಾಡಿ ಅವಮಾನಿಸಿದ್ದಾರೆ. ಈ ಅಮಾನವೀಯ ಕೃತ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲು ಯತ್ನಿಸಿದ ಜಗದೀಶ್ ಎಂಬುವರ ಮೇಲೆ ಮಹಿಳೆಯರು ಮುಗಿಬಿದ್ದು ಬಲವಂತವಾಗಿ ಮೊಬೈಲ್ ಕಿತ್ತುಕೊಂಡು ಸಾಕ್ಷ್ಯ ನಾಶಪಡಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಘಟನೆಯನ್ನ ಖಂಡಿಸಿರುವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಜಿಲ್ಲಾ ಸಂಘಟನಾ ಚಾಲಕ ದಂಡಿನ ಶಿವರಕುಮಾರ್ ಪೊಲೀಸ್ ಇಲಾಖೆಯ ವಿಳಂಬ ಧೋರಣೆಯ ವಿರುದ್ಧ ಗುಡುಗಿದ್ದಾರೆ. ಮುಖ್ಯ ಆರೋಪಿ ನಾರಾಯಣಪ್ಪರನ್ನ ಬಂಧಿಸಲಾಗಿದೆ ನಿಜ, ಆದರೆ ಘಟನೆಯಲ್ಲಿ ಭಾಗಿಯಾದ ಉಳಿದ 6 ಮಂದಿಯನ್ನ ಬಂಧಿಸಲು ಪೊಲೀಸರು ಮೀನಾಮೇಷ ಎಣಿಸುತ್ತಿರುವುದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೂಡಲೇ ಉಳಿದ ಆರೋಪಿಗಳನ್ನ ಬಂಧಿಸದಿದ್ರೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ವಿರುದ್ಧ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತೆ ಅಂತ ಡಿಎಸ್ಎಸ್ ಎಚ್ಚರಿಕೆ ಕೊಟ್ಟಿದೆ. ಅಸ್ಪೃಶ್ಯತೆ ಆಚರಣೆಯನ್ನು ದೇವಸ್ಥಾನಕ್ಕೆ ಪ್ರವೇಶ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತದ ಯಾವುದೇ ಉಪಕರಣಗಳಾಗಲಿ ರಾಜಕೀಯ ಪರಿಸ್ಥಿತಿಗಳ ವ್ಯಕ್ತಿಗಳನ್ನು ಕರೆದು ಕೂತು ಆ ಗ್ರಾಮದಲ್ಲಿ ಶಾಂತಿಸಲು ಆಗಬೇಕಾಯಿತು. ಆದರೂ ಸಹ ಕಾಟಾಚಾರಕ್ಕೆ ಅಧಿಕಾರಿಗಳೇ ಹೋಗಿ ಅಲ್ಲಿ ಯಾರು ಜನರೇ ಬಂದಿಲ್ಲ ಕೂತು ಮಾತಾಡ್ತಕ್ಕಂಥದ್ದು ಖಂಡನೀಯ. ಅದರಿಂದ ಇಂಥ ಘಟನೆಗಳು ಆದಾಗ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ ಮತ್ತು ತಾಲೂಕಾಡಳಿತ ಮತ್ತು ತಾಲೂಕಿನ ದಲಿತ ಸಂಘಟನೆಗಳ ಮುಖಂಡರುಗಳನ್ನು ಕರೆದು ಮತ್ತು ಆ ಗ್ರಾಮದ ಮುಖಂಡರುಗಳನ್ನು ಕರೆದು ಕೂತು ಒಂದು ಶಾಂತಿ ಸಭೆ ಮಾಡ್ತಕ್ಕಂಥದ್ದು ಕಾನೂನಲ್ಲಿದೆ. ಆದರೆ ಇದನ್ನು ಕಾಟಾಚಾರಕ್ಕೆ ಮಾಡಿ ಎಲ್ಲೋ ಕಣ್ಣೋಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ದಲಿತ ಸಂಘರ್ಷ ಸಮಿತಿಯಿಂದ ಇದನ್ನು ಖಂಡಿಸ್ತೇನೆ. ಮತ್ತು ಏನು ಇವತ್ತು ಅವ್ರ ಮೇಲೆ ಜಾತಿ ನಿಂದನೆ ಕೇಸ್ ಆಗಿದೆ, ಅವ್ರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತೀನಿ. ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ, ದಿನಾಂಕ 17/2/2026 ದಿನ ಗೋಣಿ ತುಮಕೂರಿನಲ್ಲಿ ನಡೆದಂಥ ಒಂದು ನಿಷ್ಕೃತಾಚರಣೆ ಘಟನೆಯನ್ನು ಖಂಡಿಸಿ ಏನು 14-15ನೇ ತಾರೀಕು ಗೋಣಿ ತುಮಕೂರಿನ ಒಂದು ಹುಡುಗಿ ಮತ್ತೆ ಮೂರ್ತಿಹಳ್ಳಿ ಹುಡುಗ ಪಂಕಜ್ ಅನ್ನೋ ಹುಡುಗಿ ಗೋಣಿ ತುಮಕೂರು, ಲೋಹಿತ್ ಅನ್ನೋ ಹುಡುಗ ಮೂರ್ತಿಹಳ್ಳಿ ತುಮಕೂರು ತಾಲೂಕು. ಇವರ ವಿವಾಹ ಮಹೋತ್ಸವ 14-15ನೇ ತಾರೀಕು ನಡೆಯುತ್ತೆ, ಶನಿವಾರ ಭಾನುವಾರ. ಅವರು ಗುರುವಾರ ದಿವಸ ಸಂಜೆ 7:30 ರಾತ್ರಿ 7:30 ಸಮಯದಲ್ಲಿ ಮನೆದೇವರಾದಂಥ ಅರಸಮ್ಮ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋಗ್ತಾರೆ. ಅದೇ ಗ್ರಾಮದ ಏನು ಪಕ್ಕಜಾನ ಹುಡುಗಿ, ಅದು ಅದೇ ಗ್ರಾಮದ ಹೆಣ್ಮಗಾಗಿರುತ್ತೆ. ಇವರು ಆದಿಕರ್ನಾಟಕ ಜಾತಿಗೆ ಮಾದಿಗ ಜಾತಿಗೆ ಸೇರುವಂಥ ಅವರು. ಹೀಗಾಗಿ ಅರಸಮ್ಮ ದೇವಸ್ಥಾನಕ್ಕೆ ಅವರು ಪೂಜೆಗೆ ಹೋದಾಗ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾರಾಯಣಪ್ಪ ಅನ್ನೋ ವ್ಯಕ್ತಿ ಕರೆದು, ನೀವು ಈ ದೇವಸ್ಥಾನದೊಳಗಡೆ ಬರೋಂಗಿಲ್ಲ, ನೀವು ಬಂದರೆ ಪುಣ್ಯ ಮಾಡಿಸ್ಬೇಕಾಗುತ್ತೆ, ಹಾಗಾಗಿ ಇಲ್ಲಿಗೆ ಯಾರಿಗೂ ಪ್ರವೇಶ ಇಲ್ಲ ಅಂತೇಳಿ ಮೈ ಮೇಲೆ ದೇವರು ಬಂದಿರೋ ಥರ ಆಕ್ಟ್ ಮಾಡಿ ಅವ್ರನ್ನ ಹೊರಹೊಬ್ಬಕ್ಕೆ ಟ್ರೈ ಮಾಡ್ತಾರೆ. ಹಾಗೆಯೇ ಅಲ್ಲಿ ಇರ್ತಕ್ಕಂಥ ಪ್ರಭಾ ಮತ್ತು ಕಾಂತಣ್ಣ, ಅಮೂಲ್ಯ, ಪುಟ್ಟೇಗೌಡ, ಪದ್ಮ ಅನ್ನೋರು ಸಹ ಇದಕ್ಕೆ ಸಹಕಾರ ಕೊಡ್ತಾರೆ, ಅಪಹಾಸ್ಯ ಮಾಡಿ ನಗ್ತಾರೆ. ಮತ್ತು ಅಲ್ಲಿರ್ತಕ್ಕಂಥ ಕೆಲವರು ಅಮೂಲ್ಯ ಮತ್ತು ಪದ್ಮ ಅನ್ನೋರು ಈ ಹೆಣ್ಮಗುನ ಅವಾಚ್ಯ ಶಬ್ದಗಳಿಂದ ಬೈದು, ನಿನಗೆ ಗೊತ್ತಾಗಲ್ವಾ, ನೀವು ಈ ದೇವಸ್ಥಾನ ಒಳಗೆ ಬರಬಾರ್ದು, ಬಂದರೆ ನಮ್ಮ ದೇವಸ್ಥಾನ ಮೈಲಿಗೆ ಆಗುತ್ತೆ ಅಂತ ಹೇಳಿ ಬೈತಾರೆ.
ಆವಾಗ ಈ ಹೆಣ್ಮಗುಗೆ ನಾನು ಹುಟ್ಟಿದ ಗ್ರಾಮದಲ್ಲಿ ನನಗೆ ಅವಮಾನ ಆಯ್ತು ಅಂತ ಹೇಳಿ ತನ್ನ ನೋವನ್ನು ಕಣ್ಣೀರಲ್ಲಿ ಅಳ್ತಾ ಇರುತ್ತೆ. ಇದನ್ನ ಕಂಡಂತ ಜೊತೆಲೋದಂತ ಅವ್ರ ಅಣ್ಣ ಲೋಕೇಶ್ ಅನ್ನೋರು ಜಗದೀಶ್ ಅನ್ನೋರು ಕೂಡಲೇ ಅದನ್ನ ವಿಡಿಯೋ ಮಾಡ್ಕೊಂತಾರೆ. ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹರಿಬಿಡ್ತಾರೆ. ಆದಮೇಲೆ ಇದು ಕೂಡಲೇ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ನು ಸಹ ನೀಡ್ತಾರೆ. ತದತಕ್ಷಣ ತಾಲೂಕಿನ ಏನು ಪೊಲೀಸ್ ಇಲಾಖೆ ಕ್ರಮ ವಹಿಸಿ ನಾರಾಯಣಪ್ಪ ಅನ್ನೋರನ್ನ ಬಂಧಿಸ್ತಾರೆ. ಆದರೆ ಇದುವರೆಗೂ ಅವರಿಗೆ ಪ್ರೇರಕವಾಗಿ ಹೇಳಿಕೆಯನ್ನು ಕೊಟ್ಟು ಏನು ಜಾತಿ ನಿಂದನೆ ಮಾಡಿದಂಥ ಪ್ರಭಾ ಮತ್ತು ಕಾಂತಣ್ಣ, ಅಮೂಲ್ಯ, ಪುಟ್ಟೇಗೌಡ, ಪದ್ಮಾನ್ ಇವರನ್ನ ಬಂಧಿಸಿಲ್ಲ. ಹಾಗಾಗಿ ಕೂಡಲೇ ಬಂಧಿಸಬೇಕು. ನೋಡಿ, 20ನೇ ಶತಮಾನದಲ್ಲೂ ನಾವು 25ನೇ ಶತಮಾನದಲ್ಲಿ ಇದ್ರೂ ಕೂಡ ಇವತ್ತು ಜಾತೀಯತೆ ತಾಂಡವಾಡ್ತಿದೆ. ಇದಕ್ಕೆ ತಾಲೂಕಿನ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಯಾಗಲಿ ಗಣ್ಯ ವ್ಯಕ್ತಿಗಳಾಗಲಿ ಇದ್ರ ಬಗ್ಗೆ ಮಾತಾಡೋದು ಇಲ್ಲ. ಯಾಕೆಂದ್ರೆ ದಲಿತರನ್ನ ಕೇವಲ ಓಟಿಗೋಸ್ಕರ ಅವ್ರನ್ನ ಓಟನ್ನ ಇದನ್ನ ಮಾಡೋಕ್ಕೋಸ್ಕರ ಅವ್ರನ್ನ ಬಳಸ್ಕೊಂತಾರೆ, ಅವರ ಯಾವುದೇ ಕಾರ್ಯಗಳಿಗೆ ಬಳಸ್ಕೊಂತಾರೆ. ಆದರೆ ಈ ಥರ ಅವಮಾನ ಆದಾಗ, ಜಾತಿ ನಿಂದನೆ ಆದಾಗ, ಇಲ್ಲ ಅವರಿಗೆ ನೋವಾದಾಗ ಸ್ಪಂದಿಸ ಅಂತ ಯಾವುದೇ ವ್ಯಕ್ತಿ ಇಲ್ಲ. ಅವರಿಗೆ ಬೇಕಾಗಿದ್ದೊಂದೇ ರಾಜಕಾರಣಕ್ಕೋಸ್ಕರ ಅವರು ಎಲ್ಲಿ ಓಟುಗಳನ್ನ, ಬೇರೆ ಜನಾಂಗದ ಓಟುಗಳನ್ನ ನಾವು ಕಳ್ಕೊಂತೀವಿ ಅಂತ ಹೇಳಿ ಇವತ್ತು ದಲಿತರ ಪರ ಯಾರು ನಿಂತ್ಕೊಂತ ಇಲ್ಲ. ಹೀಗಾಗಿ ದಲಿತರ ಹೇಗಾಗಿದೆ ಸ್ಥಿತಿ ಅಂದರೆ ಬಹಳ ಶೋಷಣೆವಾಗಿದೆ. ದಲಿತರು ಯಾವ ರೀತಿ ಬದುಕಬೇಕು ಅನ್ನೋದು ಈ ತಾಲೂಕಿನಲ್ಲಿ ಗೊತ್ತಾಗ್ತಿಲ್ಲ. ಈ ಜಿಲ್ಲೆಯಲ್ಲಿ ನಿರಂತರವಾಗಿ ದಲಿತರ ಮೇಲೆ ಶೋಷಣೆ ಆಗ್ತಾನೇ ಇದೆ. ಒಂದಲ್ಲ ಒಂದು ಈ ನೋಡ್ರಿ, ಏನು ಈ ದೇವಸ್ಥಾನ, ಹೋಟೆಲ್ಲು ಮತ್ತೆ ಸಿನಿಮಾ ಥಿಯೇಟರ್ಗಳು ಇವೆಲ್ಲ ಸಾರ್ವಜನಿಕವಾಗಿ ಮುಕ್ತವಾದ ಅವಕಾಶಗಳನ್ನ ಕೊಡಬೇಕು. ಆದರೆ ಇಲ್ಲೂ ಸಹ ಯಾರಿಗೂ ಮುಕ್ತವಾದ ಅವಕಾಶ ಇಲ್ಲ, ಮುಕ್ತವಾಗಿ ಓಡಾಡಂಗಿಲ್ಲ, ಮುಕ್ತವಾಗಿ ನೀರನ್ನ ಕುಡಿಯಂಗಿಲ್ಲ. ಈ ಥರದ್ದು ಎಲ್ಲ ಬಹಳ ನೋವಿನ ಸಂಗತಿ. ಹೀಗಾಗಿ ಏನು ಇವರು ನಾರಾಯಣಪ್ಪ ಪ್ರಭಾ ಸುದ್ದಿಗೋಷ್ಠಿಯಲ್ಲಿ ಮಲ್ಲೂರು ತಿಮ್ಮೇಶ್, ಬೋರಪ್ಪ, ಅಫ್ಜಲ್ ಸೇರಿ ಹಲವು ನಾಯಕರು ಉಪಸ್ಥಿತರಿದ್ದರೂ ನ್ಯಾಯಕ್ಕಾಗಿ ಆಗ್ರಹ ಮಾಡಿದ್ದಾರೆ. ಶಿರಾ ಪೊಲೀಸರ ಸಾಹಸ. ಇದೇ ವೇಳೆ ಶಿರಾ ಉಪವಿಭಾಗದ ಪೊಲೀಸ್ ಸಿಬ್ಬಂದಿ ಜಗದಾಂಬ ಜ್ಯುವೆಲರ್ಸ್ ಕಳ್ಳತನ ಪ್ರಕರಣದ ಆರೋಪಿಗಳನ್ನ ಕದ್ದ ಮಾಲು ಸಮೇತ ಕೆಲವೇ ಗಂಟೆಯಲ್ಲಿ ಹಿಡಿಯುವ ಮೂಲಕ ದಕ್ಷತೆ ಮೆರೆದಿದ್ದಾರೆ. ಒಂದ್ ಕಡೆ ಪೊಲೀಸರ ಇಂತಹ ರಣರೋಚಕ ಕಾರ್ಯಾಚರಣೆ ಮೆಚ್ಚುಗೆಗೆ ಪಾತ್ರವಾಗಿದ್ರೆ, ಮತ್ತೊಂದು ಕಡೆ ತುರುವೇಕೆರೆಯ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ವಿಳಂಬವಾಗುತ್ತಿರುವುದು ಸಾರ್ವಜನಿಕರ ಚರ್ಚೆಗೆ ಗ್ರಾಸವಾಗಿದೆ. ದೇವರ ಹೆಸರಲ್ಲಿ ಅಸ್ಪೃಶ್ಯತೆ ಆಚರಿಸುವವರ ವಿರುದ್ಧ ಕಾನೂನು ಕಠಿಣವಾಗಿ ವರ್ತಿಸುತ್ತಾ ಅಥವಾ ಪ್ರತಿಭಟನೆಯ ನಂತರವಷ್ಟೇ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಸುರೇಶ್ ಬಾಬು ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ತುಮಕೂರು.